ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನು ಮಹರ್ಷಿಗಳನ್ನು ಕುರಿತು ಕ್ಷತ್ರಿಯರಿಗೆ ರಜೋಗುಣವು ಮುಖ್ಯವೆಂದು, ಅವರು ಸತ್ವಪ್ರಧಾನರಾದ ಬ್ರಾಹ್ಮಣರನ್ನು ಕಾಪಾಡಬೇಕಾದುದು ಕರ್ತವ್ಯವೆಂದು ತಿಳಿಸಿ, ಆಯಾ ವರ್ಗದಲ್ಲಿ ಉತ್ತಮವಾದುದನ್ನು ಅಹಿಂಸಾದಿ ಧರ್ಮಗಳನ್ನು ತಿಳಿಸಿದುದು ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನು ಹೇಳುತ್ತಿರುವನು, ಓ ಮಹರ್ಷಿಗಳೇ ಕೇಳಿರಿ, ಮನುಷ್ಯರಲ್ಲಿ ರಜೋಗುಣವನ್ನೇ ಪ್ರಧಾನವಾಗಿ ಉಳ್ಳ ಕ್ಷತ್ರಿಯನೇ ಮೇಲೆನಿಸಿ ಎಲ್ಲರನ್ನೂ ಪಾಲಿಸತಕ್ಕ ರಾಜನೆನಿಸುವನು. ಹಾಗೆಯೇ ವಾಹನಗಳಿಗೆ ಆನೆಯು, ಕಾಡು ಮೃಗಗಳಿಗೆಲ್ಲ ಸಿಂಹವು, ಪಶುಗಳಿಗೆ ಆಡು, ಬಿಲವಾಸಿಗಳಿಗೆ ಸರ್ಪವು, ಗೋಜಾತಿಗಳಿಗೆ ವೃಷಭವು, ಸ್ತ್ರೀಯರಿಗೆ ಪುರುಷನು ರಾಜರೆನಿಸುವವು. ಆಲ, ನೇರಳೆ, ಅರಳಿ, ಬೂರಗ, ಶಿಂಶುಕ, ಮೇಷಶೃಂಗ, ಬಿದುರು ಇವೆಲ್ಲ ವೃಕ್ಷರಾಜಗಳು. ಹಿಮವಾನ್, ಪಾರಿಯಾತ್ರ, ಸಖ್ಯ, ವಿಂಧ್ಯ, ತ್ರಿಕೂಟ, ಶ್ವೇತ, ನೀಲ, ಭಾಸ, ರಾಷ್ಟ್ರವಂತ, ಬೃಷಸ್ಕಂಧ, ಮಹೇಂದ್ರ, ಮಾಲ್ಯವಂತ ಇವೆಲ್ಲ ಪರ್ವತ ರಾಜಗಳು. ಗಣಗಳಿಗೆ ಮರುತ್ತುಗಳು, ಗ್ರಹಗಳಿಗೆ ಸೂರ್ಯನು, ನಕ್ಷತ್ರಗಳಿಗೆ ಚಂದ್ರನು, ಪಿತೃಗಳಿಗೆ ಯಮನು, ನದಿಗಳಿಗೆ ಸಮುದ್ರನು, ಜಲಗಳಿಗೆ ವರುಣನು, ದೇವತೆಗಳಿಗೆ ಇಂದ್ರನು, ಉಷ್ಣಗಳಿಗೆ ಸೂರ್ಯನು, ತಾರೆಗಳಿಗೆ ಚಂದ್ರನು, ಭೂತಗಳಿಗೆ ಅಗ್ನಿಯು, ಬ್ರಾಹ್ಮಣರಿಗೆ ಬೃಹಸ್ಪತಿಯು, ಔಷಧಿಗಳಿಗೆ ಸೋಮನು, ಬಲಾಢ್ಯರಿಗೆ ವಿಷ್ಣುವು, ರೂಪಗಳಿಗೆ ತ್ವಷ್ಟನು, ಪಶುಗಳಿಗೆ ಶಿವನು, ದಕ್ಷಿಣಗಳಿಗೆ ಯಜ್ಞವು, ವೇದಗಳಿಗೆ ರುಕ್ಕು, ದಿಕ್ಕುಗಳಿಗೆ ಉತ್ತರವು, ವಿಪ್ರರಿಗೆ ಸೋಮನು, ಸಮಸ್ತ ರತ್ನಗಳಿಗೂ ಕುಬೇರನು, ದೇವತೆಗಳಿಗೆ ಪುರಂದರನು ಪ್ರಧಾನವಾಗಿ ಆಯಾ ವರ್ಗದಲ್ಲಿ ರಾಜರೆನಿಸುವರು. ಸೃಷ್ಟಿಯು ಪಂಚಭೂತಗಳನ್ನು ಅಧಿಪತಿಯಾಗಿ ಉಳ್ಳದ್ದು. ಪ್ರಜೆಗಳಿಗೆಲ್ಲ ಪ್ರಜಾಧಿಪತಿಯೇ ಪ್ರಭು. ಬ್ರಹ್ಮಸ್ವರೂಪಿಯಾದ ನಾನು ಎಲ್ಲ ಭೂತಗಳಿಗೂ ಪ್ರಧಾನನು. ನನಗಿಂತಲೂ ವಿಷ್ಣುವಿಗಿಂತಲೂ ಮೇಲೆನಿಸಿದ ಭೂತವು ಪ್ರಪಂಚದಲ್ಲಿಲ್ಲ. ಬ್ರಹ್ಮಾತ್ಮಕನಾದ ವಿಷ್ಣುವೇ ರಾಜರೆಲ್ಲರಿಗೂ ಅಧಿರಾಜನು. ಎಲ್ಲರಿಗೂ ಮೇಲೆನಿಸಿದ ಅವನೇ ಸರ್ವೇಶ್ವರನೆಂಬುದನ್ನು ಬಲ್ಲೆವು. ಅವನೇ ವಿಭು, ಅವನೇ ಪ್ರಜಾಧಿಪತಿ. ದೇವ, ದಾನವ, ಗಂಧರ್ವ, ಯಕ್ಷ, ಕಿನ್ನರ, ನಾಗ, ಪನ್ನಗರಿಗೆಲ್ಲ ಆತನೇ ಈಶ್ವರನು. ದೇವತೆಗಳಿಂದ ಅನುಸರಿಸಲ್ಪಟ್ಟ ಎಲ್ಲಾ ಸ್ತ್ರೀಯರಿಗೂ ಮಹಾದೇವಿ ಎನಿಸಿದ ಪಾರ್ವತಿಯೇ ಪ್ರಭುವೆಂದು ಹೇಳುವರು. ಆ ಪಾರ್ವತಿಯೇ ಸ್ತ್ರೀಯರಲ್ಲಿ ಮೇಲೆನಿಸಿದವಳು. ಸಮಸ್ತ ಮಂಗಳಗಳನ್ನು ಉಂಟು ಮಾಡತಕ್ಕವಳು. ಸಂತೋಷಗಳಲ್ಲಿ ಧನಲಾಭದಿಂದ ಉಂಟಾಗತಕ್ಕ ಸಂತೋಷವೇ ಮೇಲಾದುದು. ಸ್ತ್ರೀಯರಲ್ಲಿ ಅಪ್ಸರಸ್ಸುಗಳು ಮೇಲೆನಿಸಿರುವರು. ರಾಜರು ಯಾವಾಗಲೂ ಧರ್ಮಶ್ರದ್ಧೆಯುಳ್ಳವರು. ಬ್ರಾಹ್ಮಣರು ಧರ್ಮಕ್ಕೆ ಸೇತುವೆಗಳಾಗಿರುವರು. ಆದುದರಿಂದ ರಾಜನಾದವನು ಬ್ರಾಹ್ಮಣರ ರಕ್ಷಣೆಗಾಗಿ ಸರ್ವ ವಿಧದಿಂದಲೂ ಪ್ರಯತ್ನಿಸಬೇಕು. ಯಾವ ರಾಜನ ದೇಶದಲ್ಲಿ ಸಾಧುಗಳು ಹಿಂಸೆಗೆ ಗುರಿಯಾಗುವರೋ ಅಂತಹ ರಾಜರು ಸ್ವಧರ್ಮಗಳನ್ನೆಲ್ಲ ಬಿಟ್ಟವರೆನಿಸಿ ದೇಹಾವಸಾನದಲ್ಲಿಯೂ ಅಧೋಗತಿಯನ್ನೇ ಹೊಂದುವರು. ಯಾವ ರಾಜರ ದೇಶದಲ್ಲಿ ಸಾಧುಗಳು ಚೆನ್ನಾಗಿ ರಕ್ಷಿಸಲ್ಪಡುವರೋ ಅಂಥವರು ಮಹಾತ್ಮರೆನಿಸಿ ಇಹಪರಗಳೆರಡರಲ್ಲಿಯೂ ಆನಂದಿಸುವರು. ಓ ಮಹರ್ಷಿಗಳೇ, ಇನ್ನು ಧರ್ಮದ ಲಕ್ಷಣಗಳನ್ನು ಹೇಳುವೆನು ಕೇಳಿರಿ. ಅಹಿಂಸೆಯೇ ಧರ್ಮಕ್ಕೆ ಮುಖ್ಯ ಲಕ್ಷಣವು. ಅಧರ್ಮದ ಲಕ್ಷಣವು ಹಿಂಸೆ ಎನಿಸುವುದು. ಇದರಂತೆಯೇ ಪ್ರಕಾಶವೇ ದೇವತೆಗಳಿಗೆ ಲಕ್ಷಣವು, ಕರ್ಮವು ಮನುಷ್ಯರ ಲಕ್ಷಣವು. ಆಕಾಶಕ್ಕೆ ಶಬ್ದವು, ವಾಯುವಿಗೆ ಸ್ಪರ್ಶವು, ತೇಜಸ್ಸುಗಳಿಗೆ ರೂಪವು, ಜಲಕ್ಕೆ ರಸವು, ಸಮಸ್ತ ಭೂತಗಳನ್ನು ಧರಿಸತಕ್ಕ ಭೂಮಿಗೆ ಗಂಧವು ಲಕ್ಷಣಗಳೆನಿಸಿವೆ. ಸ್ವರ ವ್ಯಂಜನಗಳ ಸಂಸ್ಕಾರಗಳುಳ್ಳ ವಾಕ್ಕು ಶಬ್ದ ಲಕ್ಷಣವುಳ್ಳದ್ದು. ಮನಸ್ಸಿನ ಲಕ್ಷಣವು ಚಿಂತೆ. ಚಿಂತೆಗೆ ಬುದ್ಧಿಯೇ ಲಕ್ಷಣವೆನಿಸಿರುವುದು. ಮನಸ್ಸಿನಿಂದ ಯೋಚಿಸಿದ ವಿಷಯಗಳನ್ನು ಮನುಷ್ಯನು ಬುದ್ಧಿಯಿಂದ ನಿರ್ಧರಿಸುವನು. ಬುದ್ಧಿಯು ವ್ಯವಸಾಯದಿಂದ ಗುರುತಿಸಲ್ಪಡುವುದು. ಮನಸ್ಸಿಗೆ ಧ್ಯಾನವು ಲಕ್ಷಣವು. ಸಾಧುವಿಗೆ ಅವ್ಯಕ್ತತ್ವವೇ ಲಕ್ಷಣವು. ಯೋಗವು ಪ್ರವೃತ್ತಿಯೇ ಲಕ್ಷಣವಾಗಿ ಉಳ್ಳದ್ದು. ಜ್ಞಾನಕ್ಕೆ ಸನ್ಯಾಸವೇ ಲಕ್ಷಣವು. ಆದುದರಿಂದ ಬುದ್ಧಿವಂತನಾದವನು ಜ್ಞಾನವನ್ನು ಮುಂದಿಟ್ಟುಕೊಂಡೇ ಸನ್ಯಾಸವನ್ನು ಅವಲಂಬಿಸಬೇಕು. ಜ್ಞಾನಯುಕ್ತನಾದ ಸನ್ಯಾಸಿಯೇ ಉತ್ತಮ ಗತಿಯನ್ನು ಹೊಂದುವನು. ಜ್ಞಾನವುಳ್ಳ ಸನ್ಯಾಸಿಯು ಸುಖ ದುಃಖದ ದ್ವಂದ್ವಗಳನ್ನು, ಮೋಹವನ್ನು, ಜರಾಮರಣಗಳನ್ನು ಜಯಿಸಿ ಉತ್ತಮ ಗತಿಯನ್ನು ಹೊಂದುವನು. ಓ ಮಹರ್ಷಿಗಳೇ, ನಿಮಗೆ ಭೂತಗಳು, ಇಂದ್ರಿಯಗಳು ಮೊದಲಾದವುಗಳ ಸ್ವರೂಪವನ್ನು, ಧರ್ಮ ಲಕ್ಷಣಗಳನ್ನು
ಅವುಗಳ ಅನ್ಯೋನ್ಯ ಸಂಬಂಧವನ್ನು ತಿಳಿಸಿದನು. ಇನ್ನು ಅವುಗಳನ್ನು ಗ್ರಹಿಸತಕ್ಕ ಸಾಧನಗಳನ್ನು ಕುರಿತು ಹೇಳುವೆನು. ಪೃಥ್ವಿಯ ಗುಣವಾದ ಗಂಧವು ಘ್ರಾಣದಿಂದ ಗ್ರಹಿಸಲ್ಪಡುವುದು. ವಾಯುದೇವತೆಯು ಘ್ರಾಣದಲ್ಲಿ ಎದ್ದುಕೊಂಡು ಆ ವಿಷಯವನ್ನು ಗ್ರಹಿಸುವ ಕಾರ್ಯದಲ್ಲಿ ಸಹಕರಿಸುವುದು. ಹೀಗೆಯೇ ಜಲದ ಸಾರವಾದ ರಸವು ನಾಲಿಗೆಯಿಂದ ಗ್ರಹಿಸಲ್ಪಡುವುದು. ಚಂದ್ರನು ನಾಲಿಗೆಯಲ್ಲಿ ಎದ್ದುಕೊಂಡು ಆ ರಸಗ್ರಹಣಕ್ಕೆ ಸಹಾಯಕನಾಗುವನು. ತೇಜಸ್ಸಿನ ಗುಣವಾದ ರೂಪವನ್ನು ನೇತ್ರವು ಗ್ರಹಿಸುವುದು. ಸೂರ್ಯನು ನೇತ್ರದಲ್ಲಿ ಎದ್ದುಕೊಂಡು ಆ ಕಾರ್ಯಕ್ಕೆ ಸಹಾಯಕನಾಗುವನು. ವಾಯುವು ತ್ವಕ್ಕಿನಲ್ಲಿ ಎದ್ದುಕೊಂಡು ಸ್ಪರ್ಶ ಜ್ಞಾನವನ್ನು ತಿಳಿಯುವುದಕ್ಕೆ ಸಹಾಯಕವಾಗುವುದು. ದಿಗ್ದೇವತೆಗಳು ಕಿವಿಯಲ್ಲಿ ಎದ್ದುಕೊಂಡು ಶಬ್ದವನ್ನು ಗ್ರಹಿಸುವ ವಿಷಯದಲ್ಲಿ ಆ ಶ್ರೋತ್ರೇಂದ್ರಿಯಕ್ಕೆ ಸಹಾಯ ಮಾಡುವರು. ಮನಸ್ಸಿನ ಗುಣವಾದ ಚಿಂತೆಯು ಪ್ರಜ್ಞೆಯಿಂದ ಗ್ರಹಿಸಲ್ಪಡುವುದು. ಜೀವನು ಹೃದಯದಲ್ಲಿ ಎದ್ದುಕೊಂಡು ಈ ಜ್ಞಾನ ವಿಷಯದಲ್ಲಿ ಮನಸ್ಸಿಗೆ ಸಹಕರಿಸುವುದು. ಬುದ್ಧಿಯು ನಿಶ್ಚಯದಿಂದಲೂ ಮಹತ್ತತ್ವವು ತನ್ನ ಸ್ವರೂಪವಾದ ಜ್ಞಾನದಿಂದಲೂ ಗ್ರಹಿಸಲ್ಪಡುವುದು. ನಿಶ್ಚಯ ಜ್ಞಾನದಿಂದ ವ್ಯಕ್ತವೆನಿಸಿದ್ದರೂ ಸ್ವಭಾವದಲ್ಲಿ ಅವ್ಯಕ್ತವೇ. ಸರ್ವಜ್ಞ ಕ್ಷೇತ್ರಜ್ಞನು ಲಿಂಗ ಭೇದದಿಂದ ತಿಳಿಯಲ ಸಾಧ್ಯರು. ನಿತ್ಯನು ಸ್ವಭಾವದಲ್ಲಿ ನಿರ್ಗುಣನು. ಆದುದರಿಂದ ಕ್ಷೇತ್ರಜ್ಞನು ಅಂದರೆ ಜೀವನು ಕೇವಲ ಜ್ಞಾನ ಸ್ವರೂಪನು ಮತ್ತು ಲಿಂಗವಿಲ್ಲದವನು. ಅವ್ಯಕ್ತವೆಂದು ಕರೆಯಲ್ಪಡುವ ಕ್ಷೇತ್ರವನ್ನು, ಗುಣಗಳ ಉತ್ಪತ್ತಿ ನಾಶವನ್ನು ಆತ್ಮನು ಯಾವಾಗಲೂ ಒಳಗೇ ಅಡಗಿದ್ದು ನೋಡುವನು. ಬುದ್ಧಿಯಲ್ಲಿ ತಿಳಿಯುವನು, ಕೇಳುತ್ತಲೂ ಇರುವನು. ಪುರುಷನು ಆ ಕ್ಷೇತ್ರವನ್ನು ತಿಳಿಯಬಲ್ಲವನಾದುದರಿಂದಲೇ ಕ್ಷೇತ್ರಜ್ಞನೆಂದು ಕರೆಯಲ್ಪಡುವನು. ಆ ಕ್ಷೇತ್ರಜ್ಞನು ತನ್ನ ಶರೀರವೆಂಬ ಕ್ಷೇತ್ರದ ಸ್ಥಿತಿಯನ್ನು ಚೆನ್ನಾಗಿ ತಿಳಿಯಬಲ್ಲನು. ಅದು ಆದಿಮಧ್ಯಾಂತಗಳುಳ್ಳದ್ದಾಗಿ ಸೃಷ್ಟಿಸಲ್ಪಡತಕ್ಕದು, ಚೈತನ್ಯವಿಲ್ಲದುದು, ಗುಣಗಳಿಂದ ಏರ್ಪಟ್ಟುದು ಆಗಿದೆ ಎಂಬುದನ್ನು ಅವನು ತಿಳಿಯುವನು. ಆಗಾಗ ಸೃಷ್ಟಿಸಲ್ಪಡುವ ಗುಣಗಳು ಆ ಆತ್ಮನನ್ನು ಅರಿಯಲಾರವು. ಅನುಭಾವ್ಯಗಳಾದ ಆ ಗುಣಗಳಿಗಿಂತಲೂ ಮೇಲೆನಿಸಿದ ಸತ್ಯಸ್ವರೂಪವಾದ ಬ್ರಹ್ಮವನ್ನು ಕ್ಷೇತ್ರಜ್ಞನೊಬ್ಬನೇ ತಿಳಿಯಬಲ್ಲನು. ಆದುದರಿಂದ ಈ ಲೋಕದಲ್ಲಿ ತತ್ವಜ್ಞನು ಪ್ರಕೃತಿ ಗುಣಗಳನ್ನು, ಅದನ್ನು ತಿಳಿಸತಕ್ಕ ಬುದ್ಧಿಯನ್ನು ತ್ಯಜಿಸಿ ಕೊನೆಗೆ ಪರಮಾತ್ಮನನ್ನು ಹೊಂದುವನು. ಕ್ಷೇತ್ರಜ್ಞನು ದ್ವಂದ್ವರಹಿತನು, ನಮಸ್ಕಾರ ಸ್ವಧಾಕಾರಗಳೊಂದೂ ಇಲ್ಲದವನು, ಅಚಲನು, ಆಶ್ರಯರಹಿತನು. ಅವನೇ ಉತ್ತಮನಾದ ವಿಭುವೆನಿಸುವನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 43ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.